ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ನವೆಂಬರ್ 29 ಶನಿವಾರ. ಸೊ ಇವತ್ತಿನ ವ್ಲಾಗು ಬಿಸಿ ಬಿಸಿ ನೀರು ಹಾಗೆ ಹಾಲಿಂದ ಶುರುವಾಗಿದೆ. ಎದ್ದಿದ್ದು 8 ಗಂಟೆ ಆಗಿತ್ತು. ಇವತ್ತು ಶನಿವಾರ ಇರೋದ್ರಿಂದ ಅಪ್ಪ ಪೂಜೆ ಕತೆ ಎಲ್ಲ ಮಾಡ್ತಾಯಿತ್ತು. ಶನಿವಾರ ಅಂದರೆ ನಮ್ಮ ಮನೇಲಿ ತಪ್ಪದಂಗೆ ಶ್ರೀರಾಮ ಕಥೆಯನ್ನು ಓದ್ತೀವಿ. ಸೊ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದು ತಿಂಡಿಗೋಸ್ಕರ ಅಮ್ಮ ಅವಲಕ್ಕಿ ಉಪ್ಪಿಟ್ಟು ಮಾಡಿತ್ತು. ಸೊ ಹಾಗೆ ದೇವ್ರಿಗೆ ಸಜ್ಜಿಗೆ ಎಲ್ಲ ತಿಂದ್ಕೊಂಡು ಸ್ವಲ್ಪ ಬ್ರೇಕಲ್ಲಿ ಬೇಜಾರಾಗತ್ತೆ ಅಂತ ನಮ್ಮ ಫ್ರೆಂಡ್ ಪೂಜನ್ ಮದುವೆದು ಕ್ಯಾಸೆಟ್ ನೋಡ್ತಾ ಇದ್ವಿ. ಅಂದರೆ ಒಂದು ಒಳ್ಳೊಳ್ಳೆ ಮೆಮೊರೀಸ್ ಬಂದಿರುತ್ತಲ್ವ. ಅದಾದಮೇಲೆ ಅಪ್ಪ ಮೈಸೂರಿಂದ ಸೊಪ್ಪು ತರಕಾರಿ ಅಂತ ಎಲ್ಲ ತೊಗೊಬಂದಿತ್ತು. ಸಾಮಾನುಗಳೆಲ್ಲನೂ ಅದೆಲ್ಲ ಡಿವೈಡ್ ಮಾಡ್ತಾಯಿದ್ದೆ. ನಂಗೆ ಮಾವಿನಕಾಯಿ ಆಸೆ ಅಂತ ಅಂದ್ಬಿಟ್ಟು ಅದನ್ನು ತಂದಿತ್ತು. ಅದಾದಮೇಲೆ ಅಣ್ಣ ಪಪ್ಸು ಪ್ಲಮ್ ಕೇಕು ಅಂತ ಅಂದ್ಬಿಟ್ಟು ತೊಗೊಬಂದಿದ್ದ. ಹೀಗೆ ಒಂದ್ರ ಮೇಲೊಂದು ಏನು ತಿನ್ನೋದು ಏನು ಬಿಡೋದು ಅಂತ ಒಂದು ಗ್ಯಾಪ್ ಇರೋದಿಲ್ಲ. ಸೊ ಎಷ್ಟಾಗತ್ತೆ ಅಷ್ಟೇ ತಿನ್ನಬೇಕಲ್ವ, ಜಾಸ್ತಿ ಅಂತೂ ತಿನ್ನೋಕ್ಕಾಗಲ್ಲ. ಡೆಲಿವರಿ ಡೇಟ್ ಹತ್ರ ಬರ್ತಾ ಬರ್ತಾ ಹೆಂಗೆ ಅನಿಸುತ್ತೆ ಅಂದರೆ ಹೆವಿ ಅಂತ ಅನಿಸ್ಬಿಡುತ್ತೆ ಸ್ವಲ್ಪ ತಿಂದ್ರೂ. ಆಮೇಲೆ ಉಸಿರಾಟ ಆಡೋದಕ್ಕೆ ಆಗೋದಿಲ್ಲ. ಅಂದರೆ 1 ಅವರ್ ಬಿಟ್ಟು ಸ್ವಲ್ಪ ಸ್ವಲ್ಪ ತಿಂದರೆ ಏನೂ ಆಗೋಲ್ಲ, ಇಲ್ಲ ಅಂದರೆ ಆ ಥರ ಆಗತ್ತೆ. ಅಂದರೆ ಅದು ಹಾಗೇ. ಆವಾಗ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ರೆ ಅರಗತ್ತೆ. ಅದಾದಮೇಲೆ ನನ್ನ ತಂಗಿಯವರೆಲ್ಲ ಬಂದಿದ್ದರು ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಬಿಸಿ ಬಿಸಿ ಜಿಲೇಬಿ ಈ ಥರ ವೆರೈಟಿ ಫುಡ್ ಬೀಳ್ತಾ ಇರುತ್ತೆ. ಮತ್ತು ಮಗು ಜೊತೆ ಎಲ್ಲ ಆಟ ಆಡಿಕೊಂಡು ಇವತ್ತೊಂದು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.